ಇವಾಗ 4 ರೂಪಾಯಿದ್ದು 8 ರೂಪಾಯಿ ಮಾಡಿದ್ರು. ಯಾರು ಅಪ್ಪನ ಮನೆಯಿಂದ ತಗೊಂಬಂದು ಕೊಡ್ತಾರೆ ಏನು? ರೈತರು ಎಷ್ಟೋ ವರ್ಷದಿಂದ ಉಳುಮೆ ಮಾಡ್ತಿದ್ದ ಭೂಮಿಗಳೆಲ್ಲ ಕಿತ್ಕೊಂಡವ್ರೆ. ನಮ್ಮದು ಹೋಗಿದೆ 5 ಎಕರೆ ಜಮೀನು. ನಮ್ಮ ಊರು ಇಲ್ಲಿ ಚಿಕ್ಕಬಳ್ಳಾಪುರದ ಹತ್ರ ಕೊಳವನಹಳ್ಳಿ ಅಂತ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ವಾಕು ಇದು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ MLA ಆಗಿ ಪ್ರದೀಪ್ ಈಶ್ವರ್ ಅವರಿದ್ದಾರೆ. ಅವರು ಅಯ್ಯೋ ಅವ್ರು ಇದ್ದಿದ್ದು ದೊಡ್ಡ ಕಳ್ಳ ಅವ್ನು ಬಿಡಿ. ಈ ಸರ್ಕಾರ ಬಂದಾಗಿಂದ ಜನಗಳಿಗೆ ಒಬ್ಬರು ನೆಮ್ಮದಿಯಿಂದ ಇಲ್ಲ. ಇಲ್ಲಾಂದರೆ ದಂಗೆ ಹೇಳಬೇಕು, ದಂಗೆ ಎದ್ದು ಹೊಡಿಬೇಕು ಇಟ್ಕೊಂಡಷ್ಟೇ ಅವರು. ಬರ್ತಿ ಸುರೇಶ ಯಾವನಂತೆ ಅವನು ಅಯೋಗ್ಯ ಅಂತ ಹೇಳ್ತೀನಿ ನಾನು. ಆ ಟೈಮ್ ಬರ್ತಾರೆ, ಯಾರು ಚೋಳಗಳಿರ್ತಾರೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಹೊರಟೋಗ್ತಾರೆ. ಸಿದ್ದರಾಮಯ್ಯ ಅವ್ನು ಇದ್ದಿದ್ದು ಅಯೋಗ್ಯ ಬಿಡು, ಅವನು ಏನೂ ಮಾಡಲಿಲ್ಲ ಬಿಡಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಅಂತೇಳಿ. ಸರ್ ಈಗ ಕರ್ನಾಟಕ ರಾಜಕೀಯದ ಬಗ್ಗೆ ಏನು ಹೇಳ್ತೀರಿ? ಕರ್ನಾಟಕ ರಾಜ್ಯದ ಬಗ್ಗೆ ಏನು ಹೇಳ್ತೀವಿ, ಎಲ್ಲ ದಿವಾಳಿ ಆಗಿಬಿಟ್ಟೈತೆ. ಈ ನಮ್ಮ MLA ಗೆದ್ದು 1.5 ವರ್ಷ ಆಯಿತು, ಈ ಕಡೆ ಮಕನೇ ಇಲ್ಲ. ಅವನು ಅಯೋಗ್ಯ ಅಂತ ಹೇಳ್ತೀನಿ ನಾನು. ಯಾವನ ಇದ್ರೂ ಬರ್ತಿ ಸುರೇಶ ಯಾವನಂತೆ ಅವನು ಈ ಕಡೆ ತಲೆನೇ ಇಕ್ಕಿಲ್ಲ. ನೋಡು, ಒಂದು ಚರಂಡಿ, ಒಂದು ಮೋರಿ ಯಾವುದು ಏನೂ ಮಾಡಲಿಲ್ಲ. ಅಭಿವೃದ್ಧಿನೇ ಇಲ್ಲ. ರೋಡೂ ಇಲ್ಲ, ಪಾಡೂ ಇಲ್ಲ, ಯಾವುದೂ ಇಲ್ಲ. ಒಳ್ಳೆ ರೋಡ್ನಲ್ಲಿ ಡಾಲರ್ಸ್ ಕಾರ್ನೆ ಒಳ್ಳೆ ರೋಡ್ ಕಿತ್ತಾಕವನೇ, ಅಲ್ಲಿ ಏನೋ ಸ್ವಲ್ಪ ರಿಪೇರಿ ಮಾಡೋಣ. ಈ ಕಡೆ ಅಂತೂ ಯಾವುದು ಏನೂ ಮಾಡಲಿಲ್ಲ ಅವನು. ಈಗ ಮಳೆ ಬಂದರೆ ಯಾವ ಥರ ಇರ್ತದೆ? ಮಳೆ ಬಂದರೆ ನೀರು ತುಂಬ್ಕೊಂಡು ನಾವೆಲ್ಲ ಮೊನ್ನೆ ನಮಗೆ ಈ ಮೋರಿ ಹತ್ರ, ಇಲ್ಲಿ ಮೋರಿ ಇದೆ, ಅಲ್ಲಿ ಮೋರಿ ಇದೆ. ಆ ಮೋರಿ ಹತ್ರ ತುಂಬ್ಕೊಂಡು ಕಾರೆಲ್ಲ ತೇಲಾಡ್ತಾಯಿದ್ವು. ನಾವು ಹೋಗೋಕ್ಕೆ ಜಾಗ ಇಲ್ಲ. ಬಂದ ನೋಡ್ದ ಹೋದ ಅಷ್ಟೇ, ಏನೂ ಮಾಡಲಿಲ್ಲ. ಸರ್ ಈಗ ಭೈರತಿ ಸುರೇಶ್ ಅವರು ಇಲ್ಲಿ MLA ಆಗಿದ್ದಾರೆ. ಎಷ್ಟು ವರ್ಷದಿಂದ ಇದ್ದಾರೆ? ಅವರಿದ್ದಾರೆ 2 ಟರ್ಮ್ ಆಗಿದ್ದಾರೆ. 2 ಟರ್ಮಲ್ಲಿ ಕೆಲಸ 2 ಟೈಮಲ್ಲಿ ಏನೂ ಮಾಡಲಿಲ್ಲ ಸರ್. ಅವ್ರು ಮುಂದುವರೆದು ಅವ್ರು ನೋಡ್ಕೊತಾರೆ ಅಷ್ಟೇ. ಅಭಿವೃದ್ಧಿ ಕೆಲಸ ಇಲ್ಲ. ಅಭಿವೃದ್ಧಿ ಕೆಲಸ ಯಾವುದೂ ಮಾಡಲಿಲ್ಲ. ಸರ್ ಈಗ ಎಲೆಕ್ಷನ್ ಟೈಮಲ್ಲಿ ಗ್ಯಾರಂಟಿ ನ್ಯೂಸ್ ಇತ್ತು. ಎಲೆಕ್ಷನ್ ಆಗ್ತಾ ಬರ್ತಿದ್ದಾಗೆ ಹಗರಣಗಳದ್ದೇ ನ್ಯೂಸ್ ಆಯಿತು. ಹಗರಣ ಮುಗ್ದ ತಕ್ಷಣ ಈಗ ನೋಡೋದೇ ವಕ್ಫ್ ಬೋರ್ಡ್ ಇದು ಬಂದು, ಅಂದರೆ ರೈತರು ಎಷ್ಟೋ ವರ್ಷದಿಂದ ಉಳುಮೆ ಮಾಡ್ತಿದ್ದ ಭೂಮಿಗಳೆಲ್ಲ ಕಿತ್ಕೊಂಡವ್ರೆ. ಎಷ್ಟೋ ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಮಾಡ್ತಾಯಿದ್ದು ಇದೆಲ್ಲ. ನಮ್ಮ ಲಾಲ್ಬಾಗ್ಗೆ ಇದು ಮಾಡಿದ್ದಾರೆ. ಈ ಸ್ಕೂಲ್ಗಳೆಲ್ಲ ಇದು ಮಾಡಿದ್ದಾರೆ, ದೇವಸ್ಥಾನಗಳೆಲ್ಲ ಕಿತ್ಕೊಂಡವ್ರೆ. ಇದು ಕೇಳಿದ್ರೆ ಎಲ್ಲ ಅದು ಹಂಗೆ ಇದು ಹಿಂಗೆ ಅಂತ ಹೇಳ್ತಾರೆ. ನಾವು ಯಾರನ್ನ ಕೇಳೋದು? ಈಗ ವಕ್ಫ್ ಬೋರ್ಡಿಗೆ ಹೋಗಿ ಮನವಿ ಕೊಡಬೇಕು ಅಂತ ಹೇಳ್ತೀರಾ? ಕೊಡಬಾರ್ದು. ಯಾಕೆ ಕೊಡಬೇಕು? ನಾವು 1000 ವರ್ಷದಿಂದ ಗೇಯ್ತಾ ಇದ್ದೀವಿ ನಾವು. ಅದರಲ್ಲಿ ಅದರಲ್ಲಿ ಅನ್ನ ತಿಂತಾಯಿದ್ರಿ. ಇವ್ರು ಮಾಡ್ಕೊಂಬಿಟ್ಟು ನಾವೆಲ್ಲಿಗೆ ಹೋಗ್ಬೇಕು? ನಮ್ಮದೇ ಹೋಗಿದೆ ಜಮೀನು, ನಮ್ಮದು ಹೋಗಿದೆ 5 ಎಕರೆ ಜಮೀನು. ನಮಗೇನು ನೋಟಿಸ್ ಕೊಟ್ಟವ್ರ? ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಕೊಟ್ಟವ್ರೆ, ವಾಪಸ್ ಪಡಿತೀರಿ. ಎಲ್ಲಿ ವಾಪಸ್ ಪಡೆದವ್ರೆ? ನಮ್ಮ ಊರು ಇಲ್ಲಿ ಚಿಕ್ಕಬಳ್ಳಾಪುರದ ಹತ್ರ ಕೊಳವನಹಳ್ಳಿ ಅಂತ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ವಾಕು ಇದು ಮಾಡಿದ್ದಾರೆ. 5 ಎಕರೆ. ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ MLA ಆಗಿ ಪ್ರದೀಪ್ ಈಶ್ವರ್ ಅವರಿದ್ದಾರೆ. ಅವರು ಅಯ್ಯೋ ಅವ್ರು ಇದ್ದಿದ್ದು ದೊಡ್ಡ ಕಳ್ಳ ಅವ್ನು ಬಿಡಿ. ಅವರು ಕಾಂಗ್ರೆಸ್ ಪಾರ್ಟಿನೇ ತಾನೆ. ಅವ್ರು ಬಿಟ್ಕೊಡ್ತಾರಾ? ಬಿಟ್ಕೊಡಲ್ಲ. ನೀವೇನು ಮನವಿ ಏನು ಕೊಡಲಿಲ್ಲ? ಏನು ಕೊಟ್ಟಿಲ್ಲ ಇನ್ನು. ನಿಮಗೆ ಯಾರು ವಕ್ಫ್ನವರು ನೋಟಿಸ್ ಕೊಟ್ಟಿರೋದು? ಈಗ 5 ಎಕರೆ ನಿಮ್ಮದು ಚಿಕ್ಕಬಳ್ಳಾಪುರ. ನಂದಂದರೆ ಸ್ವಂತ ನನ್ನ ಜಮೀನಲ್ಲ, ನನ್ನ ತಂಗಿಯರ ಜಮೀನು. ಅಂದರೆ 5 ಎಕರೆ ವಕ್ಕಿಗೆ ಸೇರಿ ಏನು ಆ್ಯಕ್ಷನ್ ಇಲ್ಲ, ಏನಿಲ್ಲ. ಪ್ರದೀಪ್ ಈಶ್ವರ್ ಅವರು ಏನು ಹೇಳಿ ಯಾವುದೇನು ಹೇಳಿಲ್ಲ. ಯಾವ ತಂಟೆಗೆ ಬಂದಿಲ್ಲ ಅವರು. ಹೋಗಿ ಕೇಳಿದ್ರೆ ಆಯ್ತಪ್ಪ, ನಮ್ಮ MLA ನಮ್ಮ ಮುಖ್ಯಮಂತ್ರಿ ಹೇಳಿದಾರಲ್ಲ, ಎಲ್ಲ ವಾಪಸ್ ತಗೋ ಅಂತೇಳಿ. ಇವಾಗ ವಾಪಸ್ ಕೊಡ್ತಾರೆ ಬಿಡಿ ಅಂತೇಳಿ. ಎಲ್ಲಿ ವಾಪಸ್ ಕೊಟ್ಟವ್ರೆ? 5 ಎಕರೆ ಹೋಗಿ. ಎಷ್ಟೋ ವರ್ಷದಿಂದ ದುಡ್ದ ಜಮೀನು. ಅದು ಸುಮಾರು ಅವ್ರ ಮುತ್ತಾತ ಕಾಲದಿಂದ ದುಡಿತಾರ ಜಮೀನು. ಮೊನ್ನೆ ಇರ್ತಾರೆ. ಅವ್ರ ತಾತದಿಂದ ಅವ್ರು ಸಂಪಾದನೆ ಮಾಡಿದ ಜಮೀನು. ಈಗ ಒಂದೇ ನಿಮಿಷದಲ್ಲಿ ಬಂದರು ನೋಟಿಸು ಇದು ಮಾಡ್ತಾ ಇದ್ದಾರೆ. ಅದು ವಾಪಸ್ ತೊಗೊತೀನಿ ಅಂತ. ಎಲ್ಲಿ ವಾಪಸ್ ತೊಗೊಂಡಿದ್ದಾರೆ? ವಾಪಸ್ ತೊಗೊಳ್ಳಿಲ್ಲ, ಏನೂ ಇಲ್ಲ. 5 ಎಕರೆ ಜಮೀನು ಹೋಯ್ತು. ಮುಂದೊಂದು ದಿನ ನಮ್ಮ ಮನೆಗೆ ಕೂಡ ನೋಟಿಸ್ ಕೊಟ್ಟರೆ, ಮನೆಗೂ ನೋಟಿಸ್ ಕೊಟ್ಟರೆ ಇನ್ನು ಗೌರ್ಮೆಂಟ್ ಹೇಳಿದಂಗೆ ನಾವು ಕೇಳಲೇಬೇಕು. ಇಲ್ಲಾಂದರೆ ದಂಗೆ ಹೇಳಬೇಕು, ದಂಗೆ ಎದ್ದು ಹೊಡಿಬೇಕು ಇಟ್ಕೊಂಡು ಅಷ್ಟೇ ಅವ್ರನ್ನ. ಈಗ ಮೊನ್ನೆಲ್ಲ ಹೇಳ್ತಿದ್ರು 2000 ಕೊಟ್ಟರು ನಮ್ಮ ಭೂಮಿಯನ್ನು ತಗೊಂಡ್ರು ಅಂತ ಹೇಳಿ. ಹೌದು, ಇದೇ ನಡೀತಾ ಇರೋದು ಇವಾಗ. ಕಾಂಗ್ರೆಸ್ಸು ಈ ಸರ್ಕಾರ ಬಂದಾಗಿಂದ ಜನಗಳಿಗೆ ಒಬ್ಬರೂ ನೆಮ್ಮದಿಯಿಂದ ಇಲ್ಲ. ಇದು ಕಳ್ಳ ಸರ್ಕಾರ ಆಗ್ಬಿಟ್ಟೈತೆ. ಎಲ್ಲರೂ ಮಿನಿಸ್ಟ್ರುಗಳೆಲ್ಲ ಕಳ್ಳರ ಮಿನಿಸ್ಟ್ರುಗಳೇ. ಗ್ಯಾರಂಟಿ ಯೋಜನೆ ಬೇಕಾ, ಅಭಿವೃದ್ಧಿ ಕೆಲಸ? ಗ್ಯಾರಂಟಿ ಯೋಜನೆ ಬೇಕಲ್ಲ, ಅಭಿವೃದ್ಧಿ ಕೆಲಸ ಬೇಕು ನಮಗೆ. ಅಭಿವೃದ್ಧಿ ಕೆಲಸ ಬೇಕು. ಇದೆಲ್ಲ ಬೇಕಾದ್ರೆ ಮಕ್ಕಳಿಗೆ ಓದ್ಸೋಕೆ ಕೊಡಲಿಲ್ಲ, ಹಾಸ್ಪಿಟ್ಲಿಗೆ ಕೊಡಲಿ, ಇದು ಮಾಡಲಿ. ಇದು ಯಾವುದಿದು? ನಮ್ಮ ಹತ್ತು ಹಿಂಗೆ ಕಿತ್ಕೊಂತಾರೆ, ಹಿಂಗೆ ಕೊಟ್ಟವ್ರೆ ಅಷ್ಟೇ. ಈಗ ಕರೆಂಟೆಲ್ಲ ಇದು ಮಾಡಿದ್ರು. ನಮ್ಮ ಹತ್ತು ಹಿಂಗೆ ಕಿತ್ಕೊಂಡಾರೆ. ಇವಾಗ 4 ರೂಪಾಯಿದ್ದು 8 ರೂಪಾಯಿ ಮಾಡಿದ್ರು. ಯಾರು ಅಪ್ಪನ ಮನೆಯಿಂದ ತಗೊಂಬಂದು ಕೊಡ್ತಾರೆ? ಹೇಳಿ, ನೀವೇ ಹೇಳಿ ಸರ್. ಈಗ ನೋಡೋದಾದ್ರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆ ಎಲ್ಲ ಅನೌನ್ಸ್ ಮಾಡಿದರು. ಎಲೆಕ್ಷನಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಚುನಾವಣೆ ನಡೀತಿದೆ. ಮಹಾರಾಷ್ಟ್ರ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಎಲ್ಲ ಕಡೆ ಈಗ ಗ್ಯಾರಂಟಿ ಯೋಜನೆ ಅಂದರೆ ಫ್ರೀ ಬೀಸೆ ಕೊಡುವಂಥ ಸ್ಕೀಮ್ಗಳು ನಡೀತಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದೇ ಒಬ್ಬರು ನೋಡ್ಕೊಂಡು ಒಬ್ಬರು. ಇವಾಗ ನೀವು ಮಾಡಿದ್ರೆ ಇವಾಗ ನಾವು ಮಾಡ್ತೀರಿ. ಆ ಪಕ್ಷದ ಮೇಲೆ ಈ ಪಕ್ಷ, ಈ ಪಕ್ಷದ ಮೇಲೆ ಆ ಪಕ್ಷ ಹೇಳ್ಕೊಂಡು ಇದು ಹಿಂಗೆ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಡಿಗ್ರಿ ಆದವರಿಗೆ, ಡಿಪ್ಲೊಮಾ ಆದವರಿಗೆ ಯುವ ನಿಧಿ ಅಂತೇಳಿ 3,000, 1,500 ರೂಪಾಯಿ ಬಂದಿದೆ ಕೊಡ್ತೇನೆ ಅಂತೇಳಿ ಯಾರು ಕೊಟ್ಟಿದ್ದಾರೆ ಹೇಳಿ? ಯಾರು ಕೊಟ್ಟು? ಅದೇ ಹೇಳ್ತೀನಿ.
10 ಜನದಲ್ಲಿ ಇಬ್ಬರಿಗೆ ಬಂದಿರ್ತದೆ, ಇನ್ನಿಬ್ಬರಿಗೆ ಬರೋ ಅದನ್ನೇ ದೊಡ್ಡ ಪ್ರಚಾರ ಮಾಡ್ತಾರೆ ಇವರು. ಕಾಂಗ್ರೆಸ್ನವ್ರು ಬಂದು ಏನು ಮಾಡಿದ್ದಾರೆ ಹೇಳಿ, ನಾವು ಇನ್ನು ಪಾರ್ಟಿ ಇದು ಬೇಕಾಗಿಲ್ಲ. ಇವ್ರು ಬಂದು ಹೆಚ್ಚು ಕಡಿಮೆ 8-9 ವರ್ಷ ಆಯಿತು ಇವ್ರು ಬಂದು ಕಾಂಗ್ರೆಸ್ಸಿಗೆ. ಆವಾಗಿಂದ ನಮ್ಮ MLA ಏನು ಮಕ ನೋಡೋಣ ಅಂದರೆ ಈ ಕಡೆ ಮಕಾನೇ ಇಲ್ಲ ಅವನು. ಬೈತಿ ಸುರೇಶ್. ನೋಡಿ ಬನ್ನಿ, ಎಲ್ಲ ಬೇಕಾದ್ರೆ ರೋಡ್ಗಳಲ್ಲಿ ಯಾರನ್ನ ನಾವು ಕೇಳಿ, ಎಲ್ಲ ಮಳೆ ಇದೆ, ಎಲ್ಲ ಬಂದು ನೀರುಗಳು ತುಂಬ್ಕೊಂತೆ ಮನೆ ಒಳಗಡೆ. ನಾವು ಯಾರನ್ನ ಕೇಳಿದ್ರೆ ಆ ಟೈಮ್ ಬರ್ತಾರೆ ಅಷ್ಟೇ. ಆ ಟೈಮ್ ಬಂದು ತಿರ್ಗಾ ಇಲ್ಲ. ಆ ಟೈಮ್ ಬರ್ತಾರೆ, ಯಾರು ಚೋಳಗಳಿರ್ತಾರೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಹೊರಟೋಗ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಯಾವುದೂ ಇಲ್ಲ. ಕೆಲಸ ಮಾಡಲಿಲ್ಲ ಅಂತ ಹೇಳ್ತೀವಿ. ಕೆಲಸ ಮಾಡಲಿಲ್ಲ, ಮಾಡಿರಿದ್ರೆ ಹೇಳ್ತಾರೆ ನಾವು ಮಾಡೋರು ಅಂತ, ಕೆಲಸ ಮಾಡೋರು ಅಂತ. ಇಲ್ಲಿ MLA ಕೆಲಸ ಮಾಡಲಿಲ್ಲ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವ್ನು ಇದ್ದಿದ್ದು ಅಯ್ಯಗ ಬಿಡು, ಅವ್ನು ಯಾರು ಅವನು ಏನೂ ಮಾಡಲಿಲ್ಲ ಬಿಡಿ. ಏನು ಮಾಡಲಿಲ್ಲ. ಆಮೇಲೆ ಅವ್ನಿಗೇನು ಬೇಕೋ ಅದು ಮಾಡ್ಕೊಂಡು ಅಲ್ಲೆಲ್ಲ 14 ಸೈಟ್ ಗೆದ್ದ, ನಾನು ಕದ್ದೆ ಇಲ್ಲ ಅಂತ ಹೇಳಿದೆ. ಆಮೇಲೆ ವಾಪಸ್ ಕೊಟ್ಟ, ಕದ್ದಿಲ್ಲ ಅಂದಮೇಲೆ ವಾಪಸ್ ಏನು ಕೊಟ್ಟ? ಈಗ ಒಬ್ಬ ಕಳ್ಳ ಏನೋ ಕದೀತಾನೆ, ರಿಟರ್ನ್ ಕೊಟ್ಟರೆ ಸರಿ ಆಗ್ತದೆ? ಅದು ಹೆಂಗೆ ಸರೋಗುತ್ತೆ ಹೇಳಿ? ಕಳ್ಳನೇ ತಾನೇ ಸರೋಯ್ತು ಅದು ಏನಾದ್ರೂ? ಏನಿಲ್ಲ. ಇವಾಗ ನೋಡಿ, ಇವಾಗ ಮೂಡ ಹಗರಣ ಬಂತು, ವಾಲ್ಮೀಕಿ ಹಗರಣ. ಅವನು ಯಾವನ ನಾಗೇಂದ್ರ ಎಷ್ಟೋ ಕೋಟಿ ಗದ್ದ, ತಿರ್ಗಾ ಈಗ ಅವನಿಗೆ ಯಾವುದೋ ಪೋಸ್ಟ್ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಅಲ್ವಾ? ಸರ್ಕಾರಕ್ಕೇನು ಇದು? ಕೆಟ್ಟ ಸರ್ಕಾರ. ಈಗ 1.5 ವರ್ಷದ ಅಭಿವೃದ್ಧಿ ಏನು 1 ವರ್ಷದ ಏನು ಮಾಡವ್ರೆ? ಏನಿಲ್ಲ. ಅವ್ರ ಜಾಬ್ಗಳು ಅವ್ರು ತುಂಬಿಸ್ಕೊಂಡವ್ರೆ ಅಷ್ಟೇ. ಈಗ ಸರ್ಕಾರ ಇವಾಗ ಓದ್ತದೆ, ನಾಳೆ ಓದ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಏನು ಬೇಕಾದ್ರೆ ಮಾಡ್ಕೊಂಡು ಅವ್ರ ಜಾಬ್ಗಳು ಅವ್ರು ತುಂಬಿಸ್ಕೊಂಡ್ರೆ. ನನ್ನ ಹೆಸರು ಪಟೇಲಪ್ಪ ಅಂತೇಳಿ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದು 1.5 ವರ್ಷ ಆಯಿತು. ಏನು ಮಾಡಿಲ್ಲ ಸರ್. ಏನು ಮಾಡ್ಯವ್ರೆ? ಏನು ಮಾಡೋಲ್ಲ. ಅವ್ರವ್ರಿಗೆ ಹೊಟ್ಟೆ ತುಂಬಿಸ್ಕೊಂಡವ್ರೆ. ಇಲ್ಲಿ 1-2 ಟರ್ಮಿಂದ ಬೈರತಿ ಸುರೇಶ್ ಅವರಿದ್ದಾರೆ. ಅವರು ಅಷ್ಟೇ. ಅವನು ಏನು ಮಾಡಲಿಲ್ಲ. ಬೈರತಿ ಸುರೇಶ್ನು ಏನು ಮಾಡಿಲ್ಲ. ಅವ್ರವ್ರ ಮಟ್ಟಕ್ಕೆ ಏನು ಬೇಕೋ ಮಾಡ್ಕೊಂಡವ್ರೆ. ರೋಡೆಲ್ಲ ಹೇಗಿದೆ? ರೋಡೆಲ್ಲ ನೋಡಿ, ಇವಾಗ ಇಲ್ಲಿ ನೋಡಿ, ಇಲ್ಲೇ ಕುಂತ್ಕೊಂಡು ನೋಡಿ ಗೊತ್ತಾಗುತ್ತೆ ರೋಡು. ಅಷ್ಟೇ ಸರ್. ರೋಡ್ಗಳು ಸಾನೆ ಏನು ಅಭಿವೃದ್ಧಿ ಇಲ್ಲ ಅಂತ ಹೇಳ್ತೀರಿ? ಇಲ್ಲ. ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರ ಇದು ಅಧ್ವಾನ ಹಿಡಿದೋಗಿದೆ ಸರ್. ಸರ್, ಈಗ ಎಲೆಕ್ಷನ್ ಟೈಮಲ್ಲಿ ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟರು. ಎಲ್ಲ ಈಗ ಸಿಗ್ತಿದ್ಯಾ? ಏನು ಸಿಕ್ಕಲ್ಲ. ಯಾರಿಗೆ ಏನೇನು ಸಿಕ್ಕಿದೇನಪ್ಪ ನಿಮಗೆ? ಯಾರಿಗೇನ? 100 ಜನದಲ್ಲಿ ಇಬ್ಬರಿಗೆ ಸಿಕ್ಕ. ನೀವು ಇಬ್ಬನಿಗೋ ಸಿಕ್ಕುತ್ತೆ. ಗುರುಲಕ್ಷ್ಮಿ ಹೇಳ್ತಾಳೆ, ಅವಳು ಹೇಳ್ತಾಳೆ, ಎಲ್ಲ 5 ಕಿತ 6 ಕಿತ ಹಾಕ್ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಅವಳು ಯಾವುದೂ ಹಾಕಿಲ್ಲ, ಯಾವುದೂ ಬಿಟ್ಟಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಟೈಮಿಗೆ ಕಣ್ಣು ಮುಚ್ತಾರೆ ಅಷ್ಟೇ. ಆ ಟೈಮಿಗೆ ಜನಕ್ಕೆ ಇದು ಮಾಡ್ತಾರೆ ಅಷ್ಟೇ. ಇವಾಗ ಎಲ್ಲ 3 ಕಿತ 4 ಕಿತ ಎಲ್ಲ ಒಂದೇ ಕಿತ ಹಾಕ್ಬಿಡ್ತೀನಿ ಅಂತಾರೆ. ತಿರ್ಗಿ ಆ ಸುದ್ದಿ ಐತದೆ, ಆ ಸುದ್ದಿ ಅಲ್ಲೋಗಿ ಕೇಳ್ರಿ, ಇಲ್ಲೋಗಿ ಕೇಳಿ, ಬ್ಯಾಂಕ್ನಲ್ಲಿ ಕೇಳಿ, ಗೌರ್ಮೆಂಟ್ನೋಗಿ ಕೇಳು ಅಂತ ಹೇಳ್ತಾರೆ. ಬ್ಯಾಂಕ್ನಲ್ಲಿ ಟೆಕ್ನಿಕಲ್ ಎರರ್ ಅಂತ ಹೇಳ್ತಾರೆ. ಈಗ ಒಂದು 3 ತಿಂಗಳು ಹಣ ಬೀಳದಿದ್ರೆ ಟೆಕ್ನಿಕಲ್ ಎರರ್ ಅಂತೇಳಿ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೇ ಅವ್ರು ಸ್ಟೇಟ್ಮೆಂಟ್ ಕೊಟ್ಟರೆ ನಡ್ಕೊಬೇಕಲ್ಲ. ಆ ಥರ ಯಾವುದೂ ನಡ್ಕೊಂಡಿಲ್ಲ. ಯಾರಿಗೋ ಒಬ್ರು ಕೊಡ್ತಾರೆ ಅಂತ ಹೇಳ್ತಾ ಇರೋದು. ನಾವು 3 ತಿಂಗಳು 4 ಒಂದೇ ಕಿತ ಹಾಕ್ಬಿಡ್ತೀನಿ ಅಂತೇಳಿ. ಅಮ್ಮ ಏನು ಹಾಕವಳೆ? ಯಾರಿಗೂ ಏನೂ ಹಾಕಿಲ್ಲ. ಯಾರಿಗೋ ಒಬ್ರಿಗೆ ಸಿಕ್ಕಿರ್ತದೆ ಅಷ್ಟೇ. ಮಿಕ್ಕಿದವ್ರಿಗೆ ಯಾರಿಗೂ ಏನೂ ಸಿಕ್ಕಿಲ್ಲ. ಲೇಡೀಸ್ಗಳೆಲ್ಲ ಬಾಯ್ ಬಡ್ಕೊಂತಾರೆ. ಪೋಸ್ಟ್ ಆಫೀಸ್ ಹತ್ತೋಗಿ ಬ್ಯಾಂಕ್ ಹತ್ರಗಳು ಹೋಗಿ ಬಾಯ್ ಬಡ್ಕೊಂತವ್ರೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ನಿಮಗೆ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಸಿಕ್ಕಿದ್ರಲ್ಲಿ ಏನು ಕೆಲಸ ಮಾಡಿದ್ದೀರಿ, ಅದರ ಬಗ್ಗೆ ರೀಲ್ಸ್ ಮಾಡಿ ಹಾಕಿ ಅಂತೇಳಿ. ಅದು ಯಾರಿಗೋ ಮಾಡಿದ್ದಾರೆ ಅಷ್ಟೇ. ಯಾರಿಗೋ ಒಬ್ರಿಗೆ 100ರಲ್ಲಿ ಒಬ್ರಿಗೋ ಇಬ್ರಿಗೋ ಮಾಡೋರು ಅಷ್ಟೇ. ಇನ್ನು ಬಿಕ್ಕಿದವ್ರಿಗೆ ಯಾರಿಗೂ ಮಾಡಲಿಲ್ಲ. ಬಂದು ಹೇಳ್ತಾಳೆ, ಈಗ ಎಲ್ಲ ಒಂದೇ ಕಿತ ಹಾಕ್ಬಿಡ್ತೀನಿ ಅಂತೇಳೆ. ಸಿದ್ದರಾಮಯ್ಯ ಒಬ್ರಿಗೋ ಮಾಡಿರ್ತಾರೆ. 100 ಜನಕ್ಕೆ ಆರ್ಡ್ರ್ ಇದ್ದರೆ ಒಬ್ರಿಗೋ ಇಬ್ಬರಿಗೋ ಮಾಡಿರ್ತಾರೆ ಅಷ್ಟೇ. ಮಾಡಿದ್ದೀವಿ ನೋಡ್ರಿ, ಅವ್ರಿಗೆ ಕೇಳ್ರಿ ಅಂತಾರೆ. ಅವ್ರನ್ನ ಅದೇ ಇಬ್ಬರನ್ನ ಕೇಳ್ಬೇಕು. 100 ಜನದಾಗ ಇಬ್ಬರನ್ನ ಕೇಳಬೇಕು. ಇನ್ನು 80 ಜನ ಇಲ್ಲ. ಸರ್, ಈಗ ಗ್ಯಾರಂಟಿ ಯೋಜನೆ ಬೇಕಾ ಅಥವಾ ಅಭಿವೃದ್ಧಿ ಕೆಲಸ ಬೇಕಾ? ಅಭಿವೃದ್ಧಿ ಕೆಲಸ ಬೇಕು ಸರ್. ಅಭಿವೃದ್ಧಿ ಕೆಲಸ ಬೇಕು. ಅಭಿವೃದ್ಧಿ ಹೆಂಗಸ್ರುಗಳಿಗೆ ಆಗ್ತಾ ಇದೆ ಅಷ್ಟೇ. ರೋಡು ಗೀಡು ಚರಂಡಿ ಏನು ಆಗ್ತಾ ಇಲ್ಲ. ಈಗ ಗ್ಯಾರಂಟಿ ಯೋಜನೆ ಎಲ್ಲ ಸಿಗ್ತಿದ್ಯಾ? ಎಲ್ಲರಿಗೂ ಸಿಗ್ತಾ ಐತೆ. ಅಲ್ಲಿ ಬರೋ ದುಡ್ಡೆಲ್ಲ ಅವ್ರಿಗೆ ಆಗ್ತಾ ಇದೆ. ಬೇರೆ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಮೂಡ ಹಗರಣ ಇತ್ತು, ವಾಲ್ಮೀಕಿ ಹಗರಣ. ಮಾಡಿ ದುಡ್ಡನ್ನ ಮಾರಾಯ ಅನುಭವಿಸ್ಲೇಬೇಕು. ಅವ್ರು ಮಾಡಿದರೆ ತಿನ್ನಲೇಬೇಕು, ಮಾಡಿದರೆ ಏನೂ ಆಗಲ್ಲ. ಈಗ ಸಿದ್ದರಾಮಯ್ಯ ಅವರು ಹಗರಣ ಮಾಡಿದ್ದಾರೆ ಅಂತ ಹೇಳ್ತೀರಾ? ನಾವು ಹೇಳಕ್ಕೆ ನಾವು ಯಾರು? ನಾವು ನೋಡಿದ್ದೀವ? ಮಾಡಿದ್ದೇ ಅನುಭವಿಸ್ತಾರೆ ಸರ್. ಈಗ ಉಪಚುನಾವಣೆ ನಡೀತಿದೆ. ಉಪಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಪ್ಲೇಸ್ ಅಂತ ಹೇಳಿದರೆ ಚನ್ನಪಟ್ಟಣದಲ್ಲಿ ಜಮೀರ್ ಅಹಮದ್ ಖಾನ್ ಅವರೇ ರೇಷಿಯಲ್ ಡಿಸ್ಕ್ರಿಮಿನೇಷನ್, ಅಂದರೆ ಇವರಿಗೆ ಕುಮಾರಸ್ವಾಮಿ ಅವರಿಗೆ ಕುಮಾರಸ್ವಾಮಿ ಅಂತ ಹೇಳ್ತಾರೆ. ಇದಕ್ಕೇನು ಹೇಳ್ತೀವಿ? ಈಗ ಕುಮಾರಸ್ವಾಮಿ ಅವರೇ ಗೆಲ್ತಾರೆ ಅಲ್ಲಿ ಅಂತ ನಮ್ಮ ಅನಿಸಿಕೆ ಇರೋದು. ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತದ್ದು ಅದನ್ನೇ ನಿಖಿಲ್ ಕುಮಾರಸ್ವಾಮಿ ಅವರೇ ಗೆಲ್ತಾರೆ ಅಲ್ಲಿ ಚನ್ನಪಟ್ಟಣ 100%. ಯೋಗೇಶ್ವರ್ ಅವರು ಆ ಕಡೆ ನಮ್ಗೆ ಅಷ್ಟು ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು ನಮ್ಮ ಗೌಡ ಇದರಲ್ಲಿ ಗೆಲ್ತಾರೆ ಅಂತ ನಮ್ಗೆ ಗೆಲ್ತಾರೆ ಅಂತ ಹೇಳ್ತಾರೆ. ಆದರೆ ಜಮೀರ್ ಅವರು ಕುಮಾರಸ್ವಾಮಿ ಅವರಿಗೆ ಕುಮಾರಸ್ವಾಮಿ ಅಂದರೆ ಕರಿಯ ಅಂತ ಹೇಳಿ ಅದು ತಪ್ಪು. ಅವ್ರು ಮಾತಾಡಬಾರ್ದಾಗಿತ್ತು, ಮಾತಾಡ್ಬಿಟ್ಟು. ಅದೇ ಫ್ರೀ ಎಲ್ಲ ನಿಲ್ಲಿಸ್ರೆ ಎಲ್ಲ ಒಳ್ಳೇದಾಗುತ್ತೆ. ಫ್ರೀ ಕೊಡೋದ್ರಿಂದ ಕಾಲೇಜ್ ಹುಡುಗರು ಎಲ್ಲವರೆಲ್ಲ ಸೀಟ್ಗಳು ಸಿಕ್ಕರೆ ಪಾಪ ರೋಡಲ್ಲೇ ಅಲಿತಾ ಇರ್ತಾರೆ.
ಅದರಿಂದ ಫ್ರೀ ಕೊಡೋದೆಲ್ಲ ನಿಲ್ಲಿಸ್ರೆ ಒಳ್ಳೆಯದು. ಸರ್ ಈಗ ಬಸ್ ಎಲ್ಲ ಫ್ರೀ ಅಂತ ಹೇಳಿಬಿಟ್ಟು ಈಗ ಆಟೋದವರ ಹೊಟ್ಟೆ ಮೇಲೆ ಹೊಡೆದಾಗ ಹೊಡೆದಂಗೆ ಆಗಿದೆ. ಪಾಪ ಅವರು ಅಲಿತಾರೆ, ರೋಡು ಅಲಿತಾವ್ರೆ. ಈ ಫ್ರೀ ಯಾವಾಗ ಕೊಟ್ಟರು ಆಟೋದವರು ಮ್ಯಾಕ್ಸಿ ಕ್ಯಾಬ್ದವ್ರುಗಳೆಲ್ಲ ಅಲಿತಾವ್ರೆ ಪಾಪ. ಅದೆಲ್ಲ ಕೊಡಲಿ ಬಿಡಿ ಅವ್ರಿಗೆ. ಫ್ರೀ ಕೊಟ್ಟು ಇದೆಲ್ಲ ಆಗಿರೋದು, ಇದೆಲ್ಲ ನಡೆದಿರೋದು. ಹೇಳಿ ಅದಕ್ಕೆ ಬೇಡ ಅಂತ ಹೇಳ್ತೀರಿ. ನಾವು ಅದು ಬೇಕಾಗಿಲ್ಲ, ಅದು ಫ್ರೀ ಬೇಡ ಯಾವ್ದು. ಬೇಕಾಗಿಲ್ಲ. ಈಗ ಜಮೀರ್ ಅವರು ಕುಮಾರಸ್ವಾಮಿ ಅವರನ್ನು ಕಾಲ ಕುಮಾರಸ್ವಾಮಿ ಅಂದರೆ ಕರಿ ಅಂತ ಹೇಳಿದ್ರು. ಅದು ತಪ್ಪು, ಅವ್ರು ಮಾಡಿರೋದು ತಪ್ಪು. ಅದು ಅವನು ಹೇಳ್ತಾನೆ ನಾನು ಕರಿಯ ಅಂತೀನಿ, ಅವ್ನು ಕೊಳ್ಳ ಅಂತಾನೆ, ಹಂಗೆ ಹಿಂಗೆ ಅಂತ ಏನೇನು ಇದು ಮಾಡ್ತಾಯಿದ್ರೆ ಅದು ಮಾತಾಡಿದ ತಪ್ಪು ಅಲ್ವಾ? ಹೇಳಿ, ನೀವು ಹೇಳಿ, ಮಾತಾಡಿರೋದು ತಪ್ಪು. ಅವನು ಹೇಳ್ತಾನೆ ಹಂಗೆ ಹಿಂಗೆ ಅಂತಂತ ಹೇಳ್ತಾನೆ. ಏನು ಮಾಡ್ಕೊಂಡಿದ್ದಾರೆ ಹೇಳಿ? ಹಾಂ, ಹೆಂಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾನೆ. ಈ ಪ್ರಯೋಜನ ಏನು? ನಮ್ಮ ಹೆಸರು ಶ್ರೀಧರ್ ಅಂತ. ಸರ್ ಈಗ ನೀವು ಆಟೋದರಲ್ಲಿ ಬೆಂಗಳೂರಲ್ಲಿ ಎಲ್ಲ ಕಡೆ ಓಡಾಡ್ತಿರ್ತೀರಿ. ಹಾಂ, ರಸ್ತೆಯಲ್ಲಿ ಯಾವ ಥರ ಇದೆ ಸರ್? ರಸ್ತೆ ಚೆನ್ನಾಗಿದೆ ಸರ್. ಒಂದೊಂದು ಕಡೆ ಇಲ್ಲ ಅಂಡ್ಲಗುಂಡಿ ಇದೆ, ಒಂದೊಂದು ಕಡೆ ಚೆನ್ನಾಗೈತೆ, ಒಂದೊಂದು ಕಡೆ ಚೆನ್ನಾಗಿಲ್ಲ. ಈಗ ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟರು. ಹಾಂ, ಈಗ ಬಸ್ ಫ್ರೀ ಎಲ್ಲ ಬಿಟ್ಟು ಆಟೋದವರಿಗೆ ಮೊದಲಿದ್ದಾಗೆ ಬಾಡಿಗೆ ಇದೆಯಾ? ಬಾಡಿಗೆ ಇಲ್ಲ ಸರ್, ಕಮ್ಮಿ ಆಗಿದೆ. ಬಸ್ ಫ್ರೀ ಬಿಟ್ಟು ಲಾಸ್ ಆಗಿದೆ ಆಟೋದವ್ರಿಗೆ. ಮನೆ ಇಡೋದಕ್ಕೆ 2000? ಇಲ್ಲ ಸರ್, 1000 ಮಾಡ್ಬೋದು ಅಲ್ಲ, ಮನೆ ಇಡೋದಕ್ಕೆ 2000 ಸಿಗ್ತಿದೆಯಾ? ಮೊದಲು ಬಸ್ ಬಿಡೋಕ್ಕಿಂತ ಮುಂಚೆ 2000 ಆಗ್ತಿತ್ತು, ಈಗ 1000 ಆಗುತ್ತೆ. ಹೌದು ಸರ್. ರಸ್ತೆ ಕೆಲಸ ಮಾಡಬೇಕು ಅಂತ ಹೇಳ್ತೀರಾ? ಮಾಡಬೇಕು ಸರ್. ಬಾರಿ ಕಡೆ ಎಲ್ಲ ಇದು ಜಾಸ್ತಿ ಜಾಮು, ಟ್ರಾಫಿಕ್ ಜಾಸ್ತಿ ಜಾಮು. ಜಾಮ್ ಜಾಸ್ತಿ ಆಗ್ತದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.